ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಹೆಂಗಾರ ಮಾಡಿಬಿಟ್ಟು ಭೂಮಿನ ಮನೆಯೊಳಗೆ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ಶ್ರವಣ್ ಮತ್ತು ರಮಣ್ ಪ್ರಯತ್ನ ಪಡ್ತಾರೆ. ಅದು ಕೂಡ ನಿಜ ಆಗುತ್ತೆ. ನಮ್ಮ ಅಜಿತ್ ಕೂಡ ಕರಿಯಕ್ಕೆ ಹೋಗ್ತಾರೆ. ಕರಿಯಕ್ಕೆ ಹೋದಾಗ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಕೂಡ ಹೇಳ್ತಾರೆ. ಭೂಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೋಡು ಭೂಮಿ, ಇದು ನೀನು ನನ್ನ ಸ್ವಾರ್ಥ ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ನೀನು ನನ್ನ ಹೆಂಡತಿಯಾಗಿ ಈ ಮನೇಲಿ ಇರಬೇಡ. ಶಾರದತ್ತೆಗೆ ಮತ್ತು ಶ್ರವಣ್ ಮಾವನಿಗೆ ನೀನು ತುಂಬ ಮುಖ್ಯ. ಸೊ ಹಾಗಾಗಿ ಅವ್ರಿಗೋಸ್ಕರನಾದರೂ ಈ ಮನೇಲಿ ನೀನು ಇರಲೇಬೇಕು ಭೂಮಿ. ನನಗೋಸ್ಕರ ಇರೋಕ್ಕೆ ಹೋಗಬೇಡ, ನನ್ನ ಬಗ್ಗೆ ಕೇರ್ ತೊಗೊಳ್ಳಿಕ್ಕೂ ಹೋಗಬೇಡ. ನೀನು ನನ್ನ ಹೆಂಡ್ತಿನೇ ಅಲ್ಲ, ನೀನು ಶಾರದತ್ತೆ ಕೇರ್ ಟೇಕರ್ ಆಗಿ ಈ ಮನೇಲಿ ಇರಬೇಕು. ನನ್ನ ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಪ್ಲೀಸ್ ಭೂಮಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಭೂಮಿ ಒಂದು ಮಾತು ಆಡ್ದೇ ಮನೆ ಒಳಗಡೆ ಬರ್ತಾಳೆ. ಆದರೆ ಹೆಜ್ಜೆ ಇಡ್ತಿರ್ಬೇಕಾದ್ರೆ ಅವಳ ಕಾಲಿಂದ ರಕ್ತ ಸುರಿತಾ ಇರುತ್ತೆ. ಆ ರಕ್ತನ ನೋಡ್ಬಿಟ್ಟು ಶ್ರವಣ್ ಅವ್ರಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಅಲ್ಲ ರೀ, ಈ ಅಜಿತ್ಗೆ, ಭೂಮಿ ನಾನೇನೋ ಕೋಪದಲ್ಲಿ ಮಾತಾಡಿದೆ, ನನ್ನ ಕ್ಷಮಿಸ್ಬಿಡು. ನೋಡು, ನನಗೇನು ತಿಳಿದೇ ಮಾತಾಡ್ಬಿಟ್ಟೆ, ಆದರೆ ನೀನು ನನ್ನ ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನನ್ನು ಕ್ಷಮಿಸು ಅಂತ ಏನಾದರೂ ಹೇಳ್ಬೋದಾಗಿತ್ತು. ಆದರೆ ಇವರೇನು ಹೇಳ್ತಾರೆ, ಕೇರ್ ಟೇಕರ್ ಆಗಿ ಇರು ಶಾರದತ್ತೆಗೆ, ನಿನ್ನ ಅವಶ್ಯಕತೆ ನನಗಿಂತ ಅವರಿಗೆ ಹೆಚ್ಚಿಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಈ ಮಾತು ಕೇಳಿದಾಗ ಬೇಜಾರಾಗುತ್ತೆ. ಸೊ ಬರ್ತಿರ್ಬೇಕಾದ್ರೆ ಕಾಲಲ್ಲಿ ರಕ್ತ, ಹೆಜ್ಜೆ ಇರ್ತಿರ್ಬೇಕಾದ್ರೆ ಕಾಲಲ್ಲಿ ರಕ್ತ ನೋಡ್ಬಿಟ್ಟು ಶ್ರವಣ್ಗಂತೂ ಫುಲ್ಲು ಶಾಕ್ ಆಗುತ್ತೆ. ಭೂಮಿ ಏನಿದು ರಕ್ತ ಅಂತ ಹೇಳಿದ ತಕ್ಷಣ, ರಕ್ತನ ಒಂದು ನಿಮಿಷ ಕೂತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು ಭೂಮಿನ ಕೂರಿಸ್ಕೊಂಡು ಹಿಂಗೆ ಕಾಲಿಂದ ರಕ್ತ ತಗೊಂಡು ನೋಡ್ತಾರೆ. ಆ ಜೊತೆಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಯಾಕಂದರೆ ಫೋಟೋನ ಪಟ್ ಅಂತ ಫೋಟೋ ಹೊಡೆದಾಕಿರೋ ಫೋಟೋನ ಹೊಡೆದಾಕ್ಬಿಟ್ಟು ಒಂದು ಕ್ಷಣನೂ ನೀ ಇಲ್ಲಿ ನಿಂದಿರಬೇಡ, ನಿನ್ನ ಮುಖ ತೋರಿಸ್ಬೇಡ, ಗೆಟ್ ಔಟ್, ಐ ಸೇ ಗೆಟ್ ಔಟ್ ಅಂತ ಹೇಳಿರ್ತಾರೆ. ಆ ಮಾತನ್ನು ನೆನೆಸ್ಕೊಂಡು ಕನಸು ಕಾಣ್ತಾ ಇರ್ತಾರೆ. ಭೂಮಿ ಅದೇ ಗಾಜಿನ ಮೇಲೆ ಕಾಲಿಟ್ಟು ಹೋಗಿರ್ತಾಳೆ. ಅದೇ ಏನಂತಂದರೆ ರಕ್ತ ಆಗಿರುತ್ತೆ. ಅದನ್ನು ನೆನೆಸ್ಕೊಂಡು ಫುಲ್ಲು ಶಾಕ್ ಆಗಿಬಿಡ್ತಾರೆ ಅಜಿತು. ಏನಾಯಿತು ಭೂಮಿ, ಯಾಕೆ ಹಿಂಗಾಯಿತು, ಏನಾಯಿತು ಅಂತ ಕೇಳ್ತಾರೆ. ಅದು ಏನಿಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ. ನಾನು ಇದಕ್ಕೊಂದು ಆಯಿಂಟ್ಮೆಂಟ್ ಹಚ್ತೀನಿ, ಇಲ್ಲ ಒಂದು ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಅಜಿತ್ ಕೂಡ ಹೇಳ್ತಾರೆ. ಸರಿ ಭೂಮಿ, ನೀನು ಸ್ವಲ್ಪ ಹೊತ್ತು ರೂಮ್ಗೆ ಹೋಗು, ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆದರೆ ಭೂಮಿ ಏನು ಮಾಡ್ತಾಳೆ, ಸೀದಾ ಅಜಿತ್ ರೂಮ್ಗೆ ಹೋಗೋದಿಲ್ಲ. ಯಾಕಂದರೆ ಆಗಿರೋ ನೋವು ಸಣ್ಣದಲ್ಲ. ಮನುಷ್ಯನಿಗೆ ಒಂದೇಟ್ ಪಟ್ ಅಂತ ಹೊಡೆದ್ಬಿಟ್ರೆ ಅದೊಂದು ಕ್ಷಣದಲ್ಲೇ ಏನಂತಂದರೆ ಈ ನೋವು ಏನಾದರೂ ಮರಿಬೋದು. ಮಾತಿಂದ ಮಾತಾಡಿರ್ತಾರಲ್ಲ, ಆ ನೋವು ಜನ್ಮಾಂತರಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಣ್ಣೆ ಆಗಿರ್ಬೋದು, ಗಂಡೇ ಆಗಿರ್ಬೋದು. ಸೊ ಆ ಒಂದು ಮಾತಿಂದ ಸೀದಾ ಏನು ಮಾಡ್ತಾಳೆ, ಅಜಿತ್ ರೂಮ್ ಬದಲು ನಮ್ಮ ಶಾರದಮ್ಮನ ರೂಮಿಗೆ ಹೋಗ್ತಾಳೆ ಭೂಮಿ. ಅಲ್ಲ ಬಾವ, ನಾವು ಇಷ್ಟೊಂದು ಕಷ್ಟಪಟ್ಟು ನಾವು ಏನಂತಂದರೆ ಇವರಿಬ್ಬರನ್ನ ಒಂದು ಮಾಡಿದ್ರೆ ಶಾರದಾ ರೂಮ್ಗೆ ಹೋಗ್ತಿದ್ದಾಳಲ್ಲ ಭೂಮಿ ಅಂತ ನಮ್ಮ ರಮಣ್ ಅವರು ಮತ್ತು ಸತ್ಯ, ಶ್ರವಣ್ ಅವರು 3 ಜನ ಮಾತಾಡ್ಕೊಳ್ತಾರೆ. ಹೌದು, ಸ್ವಲ್ಪ ದಿನ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ. ಮನಸ್ಸು ಪೂರ್ತಿಯಾಗಿ ಗಟ್ಟಿಯಾದಾಗ ಇದೇ ರೀತಿ ಆಗೋದು. ಸ್ವಲ್ಪ ದಿನ ಅವಳು ಶಾರದನ್ ರೂಮಲ್ಲಿರೋದೇ ಒಳ್ಳೆಯದು ಅನಿಸುತ್ತೆ ಭಾವ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣವರು ರಮಣವ್ರಿಗೆ ಹೇಳ್ತಾರೆ. ಆಗ ನಮ್ಮ ಸತ್ಯನ ಹೇಳ್ತಾರೆ, ಹೌದಲ್ವಾ, ಹೆಣ್ಮಕ್ಳು ಬೇಜಾರಾದಾಗ ಜಗಳ ಮಾಡ್ಕೊಂಡಾಗ ತವ್ರ ಮನೆಗೆ ಹೋಗೋದು. ಅಲ್ಲಿಗೆ ಶಾರದಮ್ಮನ ರೂಮು ನಮ್ಮ ಭೂಮಿಗೆ ತವ್ರ ಮನೆ. ಹೌದು, ತವ್ರ ಮನೆ ಅಂತಲೇ ಅಂದ್ಕೊಳ್ಳಿ. ಯಾಕಂತಂದರೆ ಆ ಭೂಮಿ ಕೂಡ ನನಗೆ ಮಗಳಿದ್ದಾಗೆ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಅಂತೂ ಇಂತೂ ಭೂಮಿ ಮತ್ತೆ ಮರಳಿ ಬಂದಿದ್ದಾಳೆ ದೇವರ ಸನ್ನಿಧಿಗೆ. ಬಂದು ತಾಯಿಯ ಮಡಿಲನ್ನು ಸೇರ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಶಾರದಮ್ಮ, ಕ್ಷಮಿಸ್ಬಿಡು ಶಾರದಮ್ಮ, ತುಂಬ ಹೊತ್ತಾಯಿತು ಹೀಗೆ ಕೂತಿದ್ದೀರಾ ಶಾರದಮ್ಮ ಅಂತ ಹೇಳ್ಬಿಟ್ಟು ಶಾರದಮ್ಮನ ಆರೈಕೆ ಕೂಡ ಮಾಡ್ತಾ ಇದ್ದಾಳೆ ಭೂಮಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.